ಹೆಂಗಿತ್ತು? 40 ವರ್ಷ ನೀರ್ ಹೆಂಗಿತ್ತು? ಅವಾಗ ಸ್ವಲ್ಪ ಕ್ಲೀನ್ ಆಗಿ ಬರ್ತಿತ್ತು. ಎಲ್ಲ ಕ್ಲೀನ್ ಕುಡಿಯೋರು ನೀರು ಅವಾಗ ನೀವು ಯೂಸ್ ಮಾಡಿದೀರಾ? ಯೂಸ್ ಮಾಡಿವಿ. ಏನಕ್ಕೆ ಯೂಸ್ ಏನ್ ಮಾಡಿದೀರಾ? ಬೆಳೆಸ ಪಾತ್ರೆ ಗಿತ್ತು ತೊಳೆಯಕ್ಕೆ, ಮನೆ ಕಟ್ಟಕ್ಕೆ. ಈಗ ಕುಡಿಯೋಕೆನು ಯೂಸ್ ಕುಡಿಯಕ್ಕಿಲ್ಲ, ಕುಡಿಯಕ್ಕೆ ಬೇರೆ ಒತ್ಕೊಂಬರಿ. ಇಲ್ಲಿ ಬಾವಿ ಇರೋದು ಅದೇ ಕ್ಲೀನ್ ಇತ್ತು ಅಂತ ಹೇಳಿ. ಕ್ಲೀನ್ ಆಗಿ ನೀರ್ ಬಿತ್ತು. ದನ ಕರ ಎಲ್ಲ ಕುಡಿಯವು. ದನ ಕರ ಕುಡಿಯವು. ಅಲ್ಲಿ ಒಂದ್ ಬಾವಿ ಇತ್ತು ನೋಡಿ, ದೊಡ್ಡ ಮರ ಅದಲ್ಲ, ಅಲ್ಲಿ ಒಂದ್ ಬಾವಿ ಇತ್ತು, ಗೌರ್ಮೆಂಟ್ ಇದ್ದು ಬಾವಿ. ಅಲ್ಲಿಂದ ಹೊತ್ಕೊಂಬರಿ ಎಳ್ಕೊಂಡ್ ಸೇತ್ ಬರಲ್ಲ. ಅದೇನೆ ಈ ತೋಟಕ್ಕೆಲ್ಲ ಹೊಡಿಯೋರು ನೀರು, ಹತ್ ಕಡೆ ತೋಟಕ್ಕೆಲ್ಲ ಹೊಡಿಯೋರು ಮೋಟ್ರ್ ಹಾಕೊಂಡು. ಈ ನೀರೇ? ಈ ನೀರು ಅವಾಗ ಹಂಗಿತ್ತು. ಆ ತೋಟಕ್ಕೆಲ್ಲ ಬಿಟ್ಕೊಂಡಾರ. ಇದು ಮಸಾಣ ಪೂರ್ತಿ, ಇದೆಲ್ಲ ಮಸಾಣೆನೆ ನೋಡಿ, ಇದೆಲ್ಲ ಮಸಾಣೆನೆ. ಹೆಣ್ಗಳು ತಂದು ಹಾಕೋರು. ನಮ್ಮ ಹುಡುಗರು ಆಗಿ ಇಲ್ಲಡೆ ಸಣ್ಣ ಹುಡುಗರು, ಇಷ್ಟು ಹುಡುಗರು ನಾವೆಲ್ಲ ಗಾರೆ ಕೆಲಸ ಹೋಗಿವು. ಆ ಮಣ್ಣೊಳ ಹೋಗಿ ಮಣ್ಣು ಹಿಂಗಾಗ್ಬಿಡುದು, ಅದೇ ಗೂಡ್ ತರ ತೆಗಿತಾರ, ಆ ತರ ಆಟ ಆಡೋರು. ಇದೆಲ್ಲ ಗುಂಡಿನೇ ನೋಡಿ, ಇವೆಲ್ಲ ಗುಂಡಿನೇ. ಹೆಂಗಿತ್ತು? ನೀರು ಚೆನ್ನಾಗಿತ್ತಮ್ಮ. ಸ್ವೀಟ್ ಆಗಿತ್ತು ನೀರು, ಅಂದ್ರೆ ತುಂಬಾ ಸಿಹಿ ತರ. ಬೋರ್ ನೀರು, ಬೋರ್ ಕಳ್ಸೋದ್ರೆ ಸಿಹಿ ಹೆಂಗ್ ಬರುತ್ತೋ ಆ ತರ ಸಿಹಿ ನೀರಿತ್ತು. ನೀವು ಅದೇನೇನ್ ಯೂಸ್ ಮಾಡ್ತಾ ಇದ್ರಿ? ಅದ್ರಲ್ಲಿ ನಾವು ಬಟ್ಟೆ ಒಗಿತಾ ಇದ್ವಿ, ಪಾತ್ರೆ ತೊಳಿವು, ಮತ್ತೆ ಸಾಲ ಮಾಡಿವು. ಅಲ್ಲ ಮರಗಳೆಲ್ಲ ಇದ್ದಾವೆಲ್ಲನ ಅಲ್ಲೇ ಮಕ್ಕಳನ್ನ ಅಲ್ಲೇ ಮರದಡೆ ಮಲಗಿಸ್ಕೊಂಡು ಅಲ್ಲೇ ಬಟ್ಟೆ ಒಗೆಯೋದು, ಅಲ್ಲೇ ಸ್ನಾನ ಮಾಡೋದು. ಅಲ್ಲೆಲ್ಲ ಉಗ್ನಿ ಬೆಳ್ಕೊಂಬಿಟ್ಟಿತ್ತು ಆ ಕಡೆ. ಅಲ್ಲೆಲ್ಲ ಏನಿತ್ತು? ಗಿಡಗಳು ಆ ಕಡೆ. ಕಾಡಿದ್ದಾಗ ಹಳ್ಳಿಲಿ ರೈತರ ಕೆಲಸ, ತೋಟ ತೆಂಗಿನ ತೋಟ ಎಲ್ಲ ತೆಂಗಿನ ಮರಗಳಿದ್ದು. ಎಲ್ಲ ಇವಾಗ ಬದನೆಕಾಯಿ, ಮುಸ್ಕಿನ ಜೋಳ, ದಾಳಿಂಬ್ರೆ ಗಿಡ ಒಟ್ಟ ತೋಟ ಎಲ್ಲ ಬೆಳೆಯೋರು. ಇದು ಫುಲ್ ತೋಟ ಇದ್ದಾಗ ಚೆನ್ನಾಗಿ ಬರ್ತಾ. ಅದನ್ನೇ ತಿಳ್ಕೊಳ್ಳಿ, ಯಾವಾಗ ಈ ತೋಟ ಇತ್ತು ಅವಾಗ ಆ ನೀರು ಚೆನ್ನಾಗಿತ್ತು. ಹಳ್ಳ ಅಂತ ಇತ್ತು, ರಾಕ್ಷಸಿ ಹಳ್ಳ. ಅಲ್ಲಿ ನದಿ ಇತ್ತು, ಈ ಮೂಲೆಗ ಅಲ್ಲಿ ನದಿ ಇತ್ತು. ನಾನು ಹೇಳಿದ್ಮೇಲೆ ತುಂಬಾ ಹಳ್ಳ ಇತ್ತು ಅಂತ. ಅದೇ ರೋಡ್ ತೋರ್ಸೋದು, ಹುಡುಗಿ ನಿಂತಿತ್ತಲ್ಲ, ಹನ್ನೆರಡದಲ್ಲಿ ಒಂದು ಹಳ್ಳ ಜಾಸ್ತಿ ಇತ್ತು. ಅಲ್ಲಂತೂ ನಾವು ಹೋಗಿ ಆಟ ಆಡಕ್ ಹೋಗ್ತಾ ಇರ್ಲಿಲ್ಲ. ಅದೇ ಕೆಂಪು ನೀರು, ಮಳೆ ನೀರು ಬಂದಾಗ ಯಾವ ತರ ನೀರು ಹೋಗುತ್ತೆ, ಕೆರೆ ಆ ತರ ಕ್ಲೀನ್ ಇತ್ತು ಅವಾಗ. ಹೆಂಗಿತ್ತು ಇರಕ್ಕೆ? ಅಂದ್ರೆ ಇವಾಗ ಅಂದ್ರೆ ಅವಾಗೆಲ್ಲ ಕಾಡು, ಇದೆಲ್ಲ ಫುಲ್ಲು ಕಾಡೇ. ಇದೆಲ್ಲ ಹಳ್ಳ ಅಲ್ವಾ, ಕಾಡು ಎಲ್ಲ. ಇದೆಲ್ಲ ಫುಲ್ಲು ಹಳ್ಳನೇನೆ, ಅದು ಕಾಡು, ಮರ ಗಿಡ, ಇದು ಹಳ್ಳ, ಆ ತರ ಇತ್ತು. ಅಷ್ಟು ಹಳ್ಳ ಇದ್ದಿತ್ತು, ಫುಲ್ಲು ಹಳ್ಳ. ಬರ್ತಿ ಮಣ್ಣು ಲಾರಿ ತರಿಸಿ ಎಲ್ಲ ಭರ್ತಿ ಮಾಡಿ ಇಷ್ಟು ಇದೆ. ಮೇಡಮ್ ಇದು ರಾಜಕಾವಲಿ ಮೇಡಮ್. ಈ ರಾಜಕಾವಲಿಯಲ್ಲಿ ದೊಡ್ಡ ಮೋರಿ ಇದು. ನಾವು ಅವಾಗ ಚಿಕ್ಕ ವಯಸ್ಸಲ್ಲಿ ಇದರಲ್ಲಿ ಸ್ನಾನ ಮಾಡಿದ್ದೀವಿ, ನಮ್ಮ ಬಟ್ಟೆನ ಒಗ್ದಿದ್ದೀವಿ, ಪ್ರತಿಯೊಂದು ಮಾಡಿದ್ದೀವಿ ಇಲ್ಲಿ ಮೇಡಮ್. ನಮ್ಮ ಫ್ರೆಂಡ್ಸ್ ಎಲ್ಲ ಪ್ರತಿಯೊಂದು ಇಲ್ಲೇ ಎಲ್ಲೂ ಅಡ್ಡಾಕಲ್ಲ ಮೇಡಮ್. ಇದಕ್ಕೆ ಆ ಕಡೆ ಬಂದು ಈ ತೋಟ ಇತ್ತು, ಫುಲ್ ತೋಟ. ನಾವು ಅಲ್ಲಿ ಒಂದು ಗುಂಡು ಮಾಡಿರ್ತೀವಿ, ಒಳಗಡೆ ಹಾವು ಬರುತ್ತೆ, ಎಲ್ಲ ಬರುತ್ತೆ, ಯಾವುದು ನೋಡಲ್ಲ. ಒಂದು ಒಳಗಡೆ ಗುಂಡು ಮಾಡಿಕೊಂಡು ಈ ನೀರಲ್ಲೇ ನಡ್ಕೊಂಡು ಹೋಗ್ತೀವಿ. 1900 ನಾವು ಇಲ್ಲಿ ಸ್ನಾನ ಮಾಡಿರ್ತೀವಿ. 1900ರಿಂದ ಅದೇ ನಾನು ಗೊತ್ತಿರೋವರೆಗೂ ಈ ಮೋರಿಯಲ್ಲಿ ಆಟ ಆಡಿದ್ದೀನಿ. ಈ ಮೋರಿಯಲ್ಲಿ ಮರದಿಂದ ತೆಂಗಿನಕಾಯಿ, ಸೇಪೆ ಹಣ್ಣು, ಮಾವಿನ ಹಣ್ಣು ಎಲ್ಲ ಬರುತ್ತೆ, ಅದೆಲ್ಲ ತಿಂದಿದ್ದೀವಿ. ಹಂಗಿತ್ತು ಆ ಮೋರಿ, ಕ್ಲಿಯರ್ ನೀರು. ನಾವು ಸ್ನಾನ ಮಾಡ್ತೀವಿ, ಅಲ್ಲಿ ಮಲ್ಕೊಂಡ್ರೆ ಅಲ್ಲಿವರೆಗೂ ಹೋಗ್ತೀವಿ. ಆ ನೀರಲ್ಲೇ ಕಪ್ಪಲು. ಇವಾಗ ನಾವು ಫ್ರಿಜ್ ಇದೆಲ್ಲ ಮಾಡಿದ್ರೆ ಇದು ಬರುತ್ತಲ್ಲ ಮೇಡಮ್, ವೈಟ್ ಕಲರ್, ಬೆಂಡ್ ಥರ ಏನೋ ಹೇಳ್ತಾರಲ್ಲ, ವೈಟ್ ಕಲರ್. ಅದ್ರಲ್ಲಿ ಒಂದು ದೊಡ್ಡದಾಗಿ ಎತ್ಕೊಂಡು ಬರೋರು, ಕಪ್ಪಲ್ ಮಾಡೋರು, ಅಲ್ಲಿಂದ ಅಲ್ಲಿ ಹೋಗೋರು, ಹೋಗೋರು ಮೋರಿ RVS ಸ್ಕೂಲ್ವರೆಗೂ ಹೋಗೋರು. 1-2 ಗಟ್ಟಿಸ್ಕೊಂಡು ತಲ್ಕೊಂಡು ಹೋಗೋರು. ಹಂಗಿದ್ದಿದ್ದು ಲೈಫ್ ಇದು.